ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈ ಕುರ್ಚಿ CM ಕುರ್ಚಿ ಜಗಳ ನಿಂತಿಲ್ಲ ಅನ್ನಿಸ್ತಾ ಇದೆ. ನಿಲ್ಲಬೇಕಾಗಿದೆ, ಇಷ್ಟಲ್ಲ ಹೈಕಮಾಂಡ್ಗೆ ನಿಲ್ಲೋದು ಬೇಕಾಗಿದೆ. ಈ ಜಗಳ ಬೇಡಾಗಿದೆ, ಯಾಕಂದ್ರೆ ಕಾಂಗ್ರೆಸ್ ಉಳಿಬೇಕಾಗಿದೆ. ಯಾಕಂದರೆ ಈ ತಿಕ್ಕಾಟ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಈಗಾಗಲೇ BJP ಸ್ಕೆಚ್ ಹಾಕಿ ಕೂತ್ಬಿಡ್ದ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಿರ್ನಾಮ ಮಾಡಿದರೆ ಮುಗಿದೋಗ್ಬಿಡ್ತಪ್ಪ. ಕಾಂಗ್ರೆಸ್ ಮತ್ತೆ ಹೇಳೋದು ಮತ್ತೂ 10-20 ವರ್ಷ ಅಷ್ಟರಲ್ಲಿ ವಯಸ್ಸಾಗ್ತದೆ ರಾಹುಲ್ ಗಾಂಧಿ ಅವ್ರಿಗೆ. ಇವತ್ತೇನಾದರೂ ಮೋದಿಯವರಿಗೆ ಮತ್ತು RSSಗೆ ಭಯ ಇದ್ದರೆ ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿಯೇ ಕಾಂಗ್ರೆಸ್. ಆದರೆ ಇವತ್ತಿರೋದು ಯಾಕೋ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಂತ ಕಾಣ್ತಾ ಇದೆ. ನಿಲ್ತಾನೆ ಇಲ್ಲ ಇನ್ನು ಕುರ್ಚಿ ಜಗಳ. ನಿಲ್ಲಬೇಕಾಗಿತ್ತಲ್ಲ. ಮತ್ತು ಹೇಳಿದರು ಹೈಕಮಾಂಡ್ ಹೇಳಿದ್ರೆ ಮುಗಿತಪ್ಪ ಅಂತ ಹೇಳಿ ಮತ್ತೆ ಯಾಕಪ್ಪ ಇವ್ರದ್ದು ಹೈಕಮಾಂಡ್ ಹೇಳ್ತಾರೆ ಪಾಲಿಸ್ಕೊಂಡು ಹೋಗ್ಬೇಕಾಗಿದ್ದು. ಇಬ್ಬರು ಧರ್ಮ ಕರ್ಮ ಅವರ ಒಪ್ಕೊಂಡಿದ್ದು. ಒಬ್ಬರನ್ನ ಹುಚ್ಚಕ್ಕಂತ ತಿಂದು ಬಂದರು, ಇನ್ನೊಬ್ಬರು ಇಡ್ಲಿ ತಿಂದು ಬಂದರು. ಏನದು ಮುಗಿದು ಹೋಯ್ತಪ್ಪ ಇನ್ನೇನು ಇಲ್ಲ ಅಂತ ಹೇಳಿದ್ರು ಇಬ್ಬರು ನಾಯಕರು. ಆದರೆ ಇವತ್ತು ಇಬ್ಬರು ನಾಯಕರು ಅವರವರು ಬೆಂಬಲಿಗರಿಂದ ನಾವು ಸೇಮ್ ನಮ್ದು ಮೆಜಾರಿಟಿ. ಅಲ್ಲಲ್ಲ ಡಿನ್ನರ್ಗಳೇನು ಪಾರ್ಟಿಗಳು ಸತೀಶ್ ಅವರು ಒಂದು ಕಡೆ ಡಿನ್ನರ್ ಕರೀತಾರೆ, ಅಥವಾ ಇನ್ನೊಬ್ರು ಮತ್ತೊಂದು ಕರೀತಾರೆ, DK ಶಿವರಾಮ್ ಮತ್ತೊಂದು ಕರ್ದಾರ ಅಂತ ಹೇಳ್ತಾರೆ. ಏನು ಮಟ್ಟಿನಲ್ರಿ ಅವ್ರು ಬೆನ್ನತ್ತು ನಾವು ಮೀಡಿಯಾದವ್ರು ಬೆನ್ನತ್ತು ಹುಡ್ತಾ ಇರ್ತೀವಿ. ನಮಗೆ ಸುದ್ದಿಗಳು ಬೇಕಲ್ರಿ, ನಾವು ಹುಡುಕ್ತಾ ಇರ್ತೀವಿ. ಆದಷ್ಟು ಇದು ಬೆಳೀಲಿ ಅಂತ ನಮ್ಗೆ. ಯಾಕಂದ್ರೆ ನಮ್ಗೆ ವ್ಯೂವರ್ಸ್ ಹೆಚ್ಚಾಗಬೇಕು, ಅದೇ ಕಾಲಕ್ಕೆ TRP ಹೆಚ್ಚಾಗಬೇಕು ದೊಡ್ಡ ಮೀಡಿಯಾಗಳಿಗೆ. ಒಟ್ಟಲ್ಲಿ ಇದು ಆವಾಜ್ ಆಗ್ತಾ ಇರಬೇಕು ನಮಗೆ, ನಮ್ಮ ಉದ್ಯೋಗ ನಮಗೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿನ ಅಡಿಗುಳಿನ ಪ್ರಶ್ನೆ ಕಾಂಗ್ರೆಸ್ಸಿಗೆ. ಯಾಕಂದರೆ ಇವರಿಬ್ಬರು ಜಗಳದಲ್ಲಿ ಏನಾದರೂ DK ಶಿವರಾಮ್ ಅವ್ರ 70 ವರ್ಷ ಶಾಸನ ತೊಗೊಂಡು ಹೋಗ್ರಿ, ಬೇಡ ಸಿದ್ದರಾಮಯ್ಯನವ್ರು 70 ಶಾಸನ ತೊಗೊಂಡು ಹೋಗ್ರಿ, ಪೆಟ್ಟು ಬೀಳೋದು ಯಾರಿಗೆ? ಇಲ್ಲಿಗೆ ಪೆಟ್ಟಾದ್ರೆ ಗಣೇಶ್ ಉಳಿತಾನೆ ಮೇಲೆ ಗೊತ್ತಂತವ ಹೋಗ್ತಾನೆ. ಇದು ಸಿಂಪಲ್ ಪಾಲಿಸಿ. ಆದರೆ ಇದನ್ನು ಇಬ್ಬರು ನಾಯಕರು ಯಾಕೆ ಹರಿತಾ ಇಲ್ಲ ಅಂತ. ಯಾಕಂದರೆ ಇಬ್ಬರು ಉಪಕೃತರಾದವರು ಕಾಂಗ್ರೆಸ್ನಿಂದ. DK ಅವರು ಎಲ್ಲೋ ಮೂಲೆಯಲ್ಲಿದ್ದಂಥವ್ರು SM ಕೃಷ್ಣ ಅವ್ರು ತೊಗೊಂಡು ಬಂದರು. ಏನೋ ಇವ್ರು ಇತಿಹಾಸ ಇತ್ತು, ಅದೆಲ್ಲ ಬಿಟ್ಟು ಇವತ್ತೊಬ್ಬ ರಾಜ್ಯದ 2ನೇ ದೊಡ್ಡ ಲೀಡರ್ ಇವತ್ತು. ಹೌದು, ಅವ್ರು ಫಸ್ಟ್ ಲೀಡರ್ ಆಗಬೇಕಾಗಿತ್ತು ಅಂತೇಳಿ ಭಾಳಷ್ಟು ಅವ್ರು ಬೆಂಬಲಿಗರು ಹೇಳ್ಬೋದು. ಬಟ್ ವಾಸ್ತವವಾಗಿ ಅಭ್ಯಾಸ ಮಾಡಿದಾಗ, ವಾಸ್ತವ ತಿಳ್ಕೊಂಡಾಗ ಯಾವುದೇ ಥರದಿಂದ ನೋಡಿದ CM ಸಿದ್ದರಾಮಯ್ಯನವರು ಅವರು ಅಪ್ರಾಮಾಣಿಕರಾದ ಮತ್ತು ಬೇರೆ ಅವ್ರ ಮೇಲೂ ಆರೋಪಗಳಿದ್ದಾವೆ. ಮುಡಾದ ಆರೋಪ ಇಲ್ಲ, ಅದು ಅವ್ರ ಮೇಲೂ ಅರ್ಕಾವತಿದ್ದಿಲ್ವಾ ಐತೆ ಅವ್ರಲ್ಲೂ. ಇವತ್ತು ಅದೆಲ್ಲ ಬಿಡ್ರಿ, ಅವರು ಸ್ವತಃ ನಮ್ಗೆ ಘೋಷಣೆ ಮಾಡ್ಕೊಂಡು 52 ಕೋಟಿ ರೂಪಾಯಿ ಆಸ್ತಿ ಎಲ್ಲಿದ್ದು ಬಂತಿದ್ದು ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಅವರೆಲ್ಲ. ಅದನ್ನು ನಾನು ಹೇಳೋ ಉದ್ದೇಶ ಒಂದೇ ಇಲ್ಲ. ಯಾರು ಸಜ್ಜನರಿಲ್ಲ ಈ ರಾಜಕಾರಣದಲ್ಲ, ಎಲ್ಲರೂ ಅವಕಾಶ ಸಿಕ್ಕಾಗ ಗಳ್ಳತನ ಮಾಡೋರನ್ನ. ಹಾಗೆ ಒಂದು ಸ್ವಲ್ಪ DK ಅವರು ಹೆಚ್ಚು ಮಾಡಿರಬೇಕು, 1000 ಕೋಟಿ ರೂಪಾಯಿ. ಇವ್ರು ಅಟ್ಟ ಒಂದು 50-60 ಕೋಟಿ ರೂಪಾಯಿ ಮಾಡಿರಬೇಕು. ಇನ್ನು ಕಾಣದಿದ್ದು ಎಷ್ಟಿದ್ರೆ ಆ ಮಾತು ಬೇರೆ, ಅದೇನೂ ಇರಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದೆಲ್ಲ ಕಾಂಗ್ರೆಸ್ನಿಂದ ಉಪಕೃತರಂಥವ್ರು ಇಬ್ಬರು. ಇವತ್ತು ಒಂದು 2028ಕ್ಕೆ ಮೋಸ್ಟ್ ಪ್ರಾಬಬಲ್ ಬಿಟ್ಟು ಕೊಡೋ ಸಾಧ್ಯ ಎಲ್ಲ ಅದ ಅಂತ ಅನ್ನಿಸ್ತದೆ. ಸಿದ್ದರಾಮಯ್ಯರ ಬಿಹೇವಿಯರ್ ನೋಡಿದ್ರೆ ಅದು ಇವರೆಲ್ಲ ಈಗ ನಮಗೆ ಬೇಕು ಅನ್ನೋದು ಹಠ ಹಿಡಿದಿದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಇಬ್ಬರು ಅವ್ರು ಫಾಲೋವರ್ಸ್ಗಳ ಮಾಡೋದು ಇಲ್ಲಪ್ಪ, ನಾವು ಹೈಕಮಾಂಡ್ಗೆ ಬಂದಿದ್ದೀವಿ ಅಂದರೆ ನಾವು ತಮ್ಮ ಫಾಲೋವರ್ಸ್ಗಳಿಂದ ಮಾತಾಡಿಸೋದು ಅವಶ್ಯಕತೆ ಏನಿದೆ ಇವತ್ತು? ಅಲ್ಲರಿ ಯತೀಂದ್ರ ಅವರಿಗೆ, ಸಿದ್ದರಾಮಯ್ಯ ಪುತ್ರ, ಏನು ಅವಶ್ಯಕತೆ ಸದ್ಯ ಹೈಕಮಾಂಡ್ ಮಾಡೋದ್ರಲ್ಲಿ ನಮ್ಮಪ್ಪನ ಮಾಡ್ತಾರೆ ಮುಂದೆ ಅವಶ್ಯಕತೆ ಅದನ್ನ ಅದ. ಯಾಕಂದ್ರೆ ತೊಂದರೆ ಯಾರಿಗೆ ಆಗೋದು? ಅವ್ರ ಅಪ್ಪಗೆ ಆಗೋದು, ಅವ್ರ ತಂದೆಗೆ ಆಗೋದು. ಇದ್ರ ಅವಶ್ಯಕತೆ ಇತ್ತು. ಅದಂದ ತಕ್ಷಣ ಮತ್ತು ಅವ್ರು DK ಪರದವ್ರು ಯಾಕೆ ಬಿಡ್ತಾರೆ? ಇಕ್ಬಾಲ್ ಹುಸೇನ್ ಇದ್ದವ್ರು ಅವ್ರು ಇಲ್ಲ ಜನವರಿ 9ಕ್ಕೆ ನಾವು CM ಓಟ್ ತೊಗೋತೀವಿ, ಪ್ರಮಾಣ ವಚನ ತೊಗೊಳ್ತೀವಿ ಅಂತ ಅವ್ರು ಜಾಡಿ ತೆಗಿತಾ ಇದ್ದಾರೆ. ಏನಂತದ್ದು ಎತ್ತು ಎರಿಗೆ ಹೇಳಿದ್ರೆ ಕೋಣ ಕೆರಿಗೆ ಹಿಡಿತಂತ ಏನೋ ಕಾಯ್ದೆ ಮಾತುಗಳು ಹೇಳ್ತಾ ಇರ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇದರಿಂದಾಗಿ ಬೀಳೋದು ಪೆಟ್ಟ ಕಾಂಗ್ರೆಸ್ಸಿಗೆ. ಮತ್ತು BJPಗಿರಂತ ಇಷ್ಟು ಅವಕಾಶ ಸಿಕ್ಕರ್ಸಾಗಿ 60-65 ಜನ ಇದ್ದಾರೆ. ಅವರು HD ಕುಮಾರಸ್ವಾಮಿ ಬರಲಿ ಬಿಡಿ, ಒಂದು 60-70 ತೊಗೊಂಡು ಹೋದ್ರೆ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಒಂದು ವರ್ಷ ಸಪೋರ್ಟ್ ಮಾಡ್ತಾರೆ, ನಂತರ ಕೇಳಿ ಬಿಡ್ತಾರೆ, ನಂತರ ಇಲೆಕ್ಷನ್ಗೆ ಅಂತ ಹೇಳ್ತಾರೆ. ಅದು ಬಿಡಿಸಿಡ್ಬೇಕಾಗಿದೆನಾ? ಇದರಿಂದ ಹೊಡೆದು ಬಿತ್ತು ಯಾರಿಗಪ್ಪ ಅಂದರೆ ಕಾಂಗ್ರೆಸ್ಸರಿಗೆ. ಎಲ್ಲ ಮೆಜಾರಿಟಿ ಕೊಟ್ಟಾರೆ, ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿದ್ದಾರೆ. 140 ಶಾಸಕರು ಇದ್ದಾರೆ. ಚಂದಂಗೆ ನಿಂತು ವರ್ಕ್ ಮಾಡಿ ಇಬ್ಬರು ಕೂಡ ಹೋದ್ರೆ. ಇನ್ನು ವಯಸ್ಸು ನಮ್ಮ ಸಿದ್ದರಾಮಯ್ಯ ಶಿಷ್ಯನಿಗಿಂದು ಪ್ರತಿಸ್ಪರ್ಧಿ DK ಅವರಿಗೆ. ಸಿದ್ದರಾಮಯ್ಯರಿಗೂ ವಯಸ್ಸಾಗಿದೆಲ್ಲ ರೀ. ಅವ್ರಿಗೂ ಸುಮ್ಮನೆ
ಬಿಟ್ಟು ಕೊಡಬೇಕು ಅವರು ಆದರು. ಯಾಕೆಂತಂದ್ರೆ ಇಬ್ಬರು ಪರವಾಗಿ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ, ಇಬ್ಬರು ವಿರುದ್ಧವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಯಾಕೆ ಬಿಟ್ಟು ಕೊಡಬಾರ್ದು? ಏನು ಇವರಿದ್ದು ಏನಪ್ಪ ಬಿಡಪ್ಪ, 3 ಕಾರ್ಯಕಾಲ ತೆಗೆದು ಹಾಕಿ ಇವರು ರೈತರಿಗೆ ಬೆಂಬಲ ಬೆಲೆ ಕಾನೂನು ಮಾಡಿದರು, ಭಾಳ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು, ಮೀಸಲಾತಿ ಎಲ್ಲ ಈಗಾಗಲೇ ಮಾಡಿ ಕೊಟ್ಬಿಟ್ರು. ಪ್ರತಿ ಯಾರು ಎಷ್ಟು ಅಷ್ಟು ಖರ್ಚು ನಮ್ಮ ಬಯಸಿದಂಗೆ ಏನೂ ಇಲ್ಲಲ್ಲ. ಅದೇನು ಮೀಸಲಾತಿ ಇನ್ನೂ ಆಗ್ತಾಯಿಲ್ಲ, ಏನೋ ಬಂದಾಗ ಖರೆ ಅದು. ಯಾಕಂದ್ರೆ ಅದ್ರ ಮೇಲೆ ವಿರೋಧ ಸಾಕಷ್ಟು ಅದ ಗೊತ್ತದ. ಇಂಥ ಪ್ರಸಂಗದಲ್ಲ ಈ ಒಂದು ಜಾಡದು ಕೊಡೋದು ಏನದಂತ ಇನ್ನೂ ಆಡಳಿತ ಮಾಡಿ ತೋರಿಸುವಂಥದ್ದು ಇಬ್ಬರಿಗೂ. ಹೋಗಲಿ ಕಡೆಗೆ ತಾವು ಹಿಂದೆ ಸರ್ದ ಡಿ ಕೆ ಶಿ ಅವ್ರ ಕಡೆಯಿಂದ ಇಂಥ ಕೆಲಸ ಮಾಡಿಸ್ರಿ, ಇಂಥ ಮಾಡಪ್ಪ ಅಂತೇಳಿ ಮಾಡ್ತಾರೆ. ನಿಮ್ಮ ಮೆಜಾರಿಟಿ ಇರ್ತದೆ, ಸಪೋರ್ಟ್ ಇರ್ತದೆ. ಬಟ್ ನೀವು ಮಾಡಿರಿ, ಏನೇ ಮಾಡಿರಿ, ಜನಪರವಾದದ್ದು ಬಿ ಜೆ ಪಿಗಿಂತ ಭಿನ್ನಪ್ಪ ನಮ್ಮ ಅಧಿಕಾರ ತೋರಿಸ್ತಾರೆ. ಅದೆಲ್ಲ ಬಿಡ್ಬಿಟ್ಟು ನೀವು ಚೀರಾಡೋದು, ಕೂಗಾಡೋದು, ಅಪ್ಪ ಒಂದು ಮನೆ ಮಾತಾಡೋದು, ಮಗ ಒಂದು ಮಾತಾಡೋದು, ಡಿ ಕೆ ಶಿ ಅವ್ರ ಒಂದು ಮನೆ ಮಾತಾಡೋದು, ಡಿ ಕೆ ಶಿ ಅವ್ರ ಶಿಷ್ಯರು ಒಂದು ಮನೆ ಮಾತಾಡೋದು, ಎದ್ದು ಕೂಡ ಜಗಳ. ಈಗ ನೋಡಿ ಅದು ಹತ್ತಿದೆ ಬೆಳಗಾವಾಗ ಅಲ್ಲೆಲ್ಲ ಡಿನ್ನರ್ಗಳು ಅವ್ರ ಪಾಡು ಏನಿಲ್ಲ ರೀ, ನಾವು ಕೂಡಿದ್ದೀವಿ ಅಷ್ಟೇ. ಬಂದ ವರ್ಷಕ್ಕೊಮ್ಮೆ ನಾವು ಕೂಡಿದಾಗ ಇಲ್ಲಿ ಕೂಡಿ ಬಿಡ ಮಾಡ್ತೀವಿ ಅಂತ ರಾಜು ಸೇಟು ಯಾರೋ ಹೇಳ್ತಾರೆ, ರಾಜು ಸೇಟು ಅದೇ ಕಾರಿಗೆ ಇನ್ನೊಬ್ಬರು ಇಲ್ಲ ಡಿ ಕೆ ಶಿ ಬರೋದು ಅಲ್ಲಿ ಡಿನ್ನರ್ ಮಾಡಿದವ್ರು ಹೇಳ್ತಾರೆ. ಇದೇನು ಡಿನ್ನರ್ ಪೊಲಿಟಿಕ್ಸ್ ಅವಶ್ಯ ಅದನ್ನ ಮಾಡಿರಿ, ಯಾರು ನಿಮಗೆ ಬಿಟ್ಟಿದೆ ಡಿನ್ನರ್ ಮಾಡಿರಿ. ಮತ್ತೆ ಮಾಡಿರಿ, ಪೊಲಿಟಿಕ್ಸ್ ಬಗ್ಗೆ ಯಾಕೆ ಮಾತಾಡೋದು? ಈಗ ಬಗ್ಗೆ ಹರಿದಪ್ಪ ಅಂತ ಜಯಚಂದ್ರ ಮಾತಾಡೋ ಅವಶ್ಯಕತೆ ಇತ್ತು ಈ ಸಂದರ್ಭದಲ್ಲಿ. ಏನಂತ ತಂದಿದ್ದಾರೆ ಈ ಮೆಜಾರಿಟಿ ನೆಕ್ಕಿನವರು 5 ವರ್ಷ ಗ್ಯಾರಂಟಿ ಯಾಕೆ ಬೇಕಾಗಿದ್ರು ಅನ್ನೋದು ಮೊದಲ ಕಾದ ಹಂಚಿದ ಮೇಲೆ ನೀರು ಹೋಗೋದು, ದಾಶಿ ಹೋಗೋದು ಚರ್ರಂತ ಹೆಸರು ಆಗಿಬಿಡ್ತದೆ. ಅವ್ರು ಅದಾರು ಇಲ್ಲ ಯಾರಿಗೂ ಗೊತ್ತು. ಅವ್ರು 42 50 ಅವ್ರು ಅಂತ ಇದ್ದಾರೆ. ಡಿ ಕೆ ಶಿ ಪ್ರಥಮ 62 ಮಂದಿ ಶಾಸಕರು ಬೆಂಬಲ ಸೂಚಿಸಿದ್ದಾರೆ. ಅದು ಅವ್ರಿಗೆ 62, ಇವ್ರಿಗೆ 82, ಎಷ್ಟು ಆದರೂ ಎಲ್ಲ ಶಾಸಕರು ಎಷ್ಟು ಮಂದಿ ಅವ್ರ ಇವ್ರದ 100-500 ಆದ್ರೆ ಮೆಜಾರಿಟಿ ಹಿಂಗೆ ಹೇಳ್ತಾ ಇಲ್ಲ. ನಾನು ಇಷ್ಟ ಇಲ್ಲೇ ಸಿದ್ದರಾಮಯ್ಯನವರು ಪ್ರಬುದ್ಧರು, ತಿಳುವಳಿಕಿದ್ದಂಥವ್ರು. ಅವರು ತಮ್ಮ ಮಗನಿಗೆ ಹೇಳ್ಬೋದು, ಅಲ್ಲಪ್ಪ ಇದು ಅವಶ್ಯ ಇಲ್ಲ, ಮೌನಾಗಿದ್ದು ಬಿಡಪ್ಪ, ನೀ ಕೆಲಸ ನೀವು ಮಾಡು, ಅಷ್ಟು ಸಾಕೋದು. ಮಾಡೋರು ಹೈಕಮಾಂಡ್ ಮೇಲೆ ಹಾಕಿದ್ರಿ ನೀವು, ಹೈಕಮಾಂಡ್ ಮಾಡಿದ್ರಲ್ಲ ವಿಚಾರ. ಮತ್ತು ಹೈಕಮಾಂಡ್ ಪ್ರಜ್ಞಾವಂತರದು, ಅವ್ರಿಗೆ ಗೊತ್ತದು ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ. ಯಾಕಂದರೆ ಸಿದ್ದರಾಮಯ್ಯನ ಇವತ್ತು CM ಮಾಡಿದ್ದು ಹೈಕಮಾಂಡ್. ಒಂದು ವೇಳೆ ಇಲ್ಲಿ ಶಾಸಕರು ಹೆಚ್ಚಿನ ಪ್ರಮಾಣದ ಇದ್ದರೂ ಸಹಿತ ಸಿದ್ದರಾಮಯ್ಯನ ಅವ್ರು ಮಾಡೋ ಉದ್ದೇಶಪ್ಪ ಅಂದರೆ ಈಗಾಗಲೇ ಗೊತ್ತಿದ್ದ ವಿಷಯದ ಜಾಗೃತ ಆಗ್ಯದ, ಟನಾಟಂಗಿರದ. ಅವರೊಬ್ಬ OBCಗೆ ಸಂಬಂಧಿಸಿದವರು. ನಾವು OBC ಪರ ಇದ್ದಂಥ ಇವತ್ತು ರಾಜಕೀಯ ಮಾಡ್ತಾಯಿದ್ದೀವಿ, ಅವ್ರ ನಮಗೆ ಬೇಕು ಅನ್ನೋದು ಅವ್ರಿಗೆ ಗೊತ್ತದ. ರಾಹುಲ್ ಗಾಂಧಿ ಅವ್ರಿಗೆ ಅದಕ್ಕೆ ಅವ್ರು ಇಟ್ಕೊಂಡಿದ್ದಾರೆ. ಒಂದೇ ಅವ್ರು ಬೇಡಾಗಿದ್ದಪ್ಪ ಅಂತಂದ್ರೆ ಮತ್ತು ನಿಜವಾಗಿಯೂ ರಾಹುಲ್ ಗಾಂಧಿ ಅತ್ಯಂತ ಪ್ರಿಯ ವಿಶ್ವಾಸ ವ್ಯಕ್ತಿ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್. ಅದರಲ್ಲಿ 2 ಮಾತೇ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿ ಸಹ ದುಡ್ಕೋದು ಬಂದಂಥ ವ್ಯಕ್ತಿ. ಮತ್ತು ಇವತ್ತಿಗೂ ನಾವು BJP ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಆದರೂ ಅವ್ರೇನೋ ಹೆಚ್ಚಿಂದ್ರಂತ ಕಾರಣಕ್ಕಾಗಿ ಇವರು ತಮ್ಮ ಹಿಂಬಾಲಕರಿಂದ ಮಾತಾಡಿಸೋದು ಇವ್ರಿಗೂ ಎಷ್ಟು ಸರಿ ಅಂತ. ಅವ್ರೊಂದು ಕಲ್ಲು ಹೋಗಿ ಒಂದು ಕಲ್ಲು ಓದಬೇಡವ್ರ. ಇದೊಂದು ರೀತಿ ಏನಾಗ್ಯದಪ್ಪ ಅಂದರೆ ಇರಾಕ್ ನಡಕ್ಕೆ ಯುದ್ಧ ಆದಂಗೆ ಆಗ್ಯದ. ಕಡೆಗೆಲ್ಲ ಬಾಂಬ್ ತೀರಿದ್ವಿ, ಎಲ್ಲ ತೀರಿದು ಕಲಕರು ಹೋದಾರ ಹಿತ್ತರು ಇರಾನ್ ಮತ್ತು ಇರಾಕ್ ಸೈನಿಕರು. ಮತ್ತು ಬೇರೆ ಅದಿಲ್ಲ. ಕಡೆಗೆ ಬ್ಯಾಸತ್ತ ಯುದ್ಧ ವಿರಾಮ ಮಾಡೋ ಪ್ರಸಂಗ ಬಂತಲ್ಲ. ಇರಾನ್ ಮತ್ತು ಇರಾಕ್ 15 ವರ್ಷ ಯುದ್ಧ ಮಾಡಿದ್ರು ಅವರು ಭೂಪರು. ಯಾವ ರೀತಿ ಯುದ್ಧ ಮಾಡಿರ್ಬೇಕು ಹಂಗೆ ಇಲ್ಲಿ ಅವರೊಂದು ಅನ್ನೋದು, ಇವರೊಂದು ಅನ್ನೋದು, ಅವರೊಂದು ಅನ್ನೋದು. ಇದೇನಾಗೋದು ಕಡೆಗೆ ಪೆಟ್ಟು ಬಿಡೋದು ಯಾರಿಗೆ ಅಂದರೆ ಕಾಂಗ್ರೆಸ್ಗೆ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು. ಈಗ ನೋಡಿ ಗ್ಯಾರಂಟಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹಚ್ಚಿದ್ರಿ. ಹೌದ್ರಿಂದ ಖಜಾನೆ ಪೆಟ್ಟು ಬಿದ್ದದ, ಮತ್ತೇನೋ ಆಗ್ಯದ. ಆ ಮಾತು ಒಪ್ಪು ನಾವು ಮತ್ತು ನಮ್ಮ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಅಲ್ಲಿ ಹೋಗ್ತದೆ ಒಪ್ಪು. ಆದರೂ ಬಡ ಹೆಣ್ಮಕ್ಳು ಇವತ್ತು ತಮ್ಮ ಉದ್ಯೋಗ ಸಲುವಾಗಿ ಮತ್ತೊಂದು ಸಲುವಾಗಿ ಓಡಾಡುವಂಥದ್ದು ಫ್ರೀಯಾಗಿ ಅನುಕೂಲ ಆಗಲಿಕ್ಕೆ ಅದು ಮೆಚ್ಚುವಂಥ ವಿಷಯ. ಮತ್ತು ಪ್ರತಿ ಕುಟುಂಬಕ್ಕೆ ಒಂದು 2,000 ರೂಪಾಯಿ ಕೊಡುವಂಥ ಅವ್ರ ಕುಟುಂಬ ಬಡ ಕುಟುಂಬಕ್ಕೆ ಹೆಲ್ಪ್ ಆಗಲಿಕ್ಕೆ ರೀ, ಇದು ಒಪ್ಪುವಂಥ ವಿಷಯ. ಇನ್ನುಳಿದ ವಿಷಯಗಳು ಮಾಡ್ತಾ ಇದ್ದಾರೆ. ಆ ಕರೆಂಟ್ ಬಿಲ್ ಸ್ವಲ್ಪ 200 ಯೂನಿಟ್ ಕೊಡಿಸೋಣಂತ ಏನೋ ಕೈ ಕೊಟ್ಟರು, ಮತ್ತು ಬೇರೆ ಆದರೂ ಕೊಡ್ತಾ ಇದ್ದಾರೆ. 2 ಸಾಧ್ಯ ಅಷ್ಟು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ಏನೂ ಗ್ಯಾರಂಟಿ ಕೊಡೋದು ಅಧಿಕಾರ ಮಾಡುತ್ತಿರುವಂಥದ್ದು ಒಳ್ಳೆಯದಲ್ಲ ಇದು ಅಂತ ಒಂದು ಸಮಾಧಾನ ಮಾಡಿಕೊಂಡು ಮತ್ತು ಅವರು ಅದ್ರ ಜೊತೆಗೆ ಇನ್ನಷ್ಟು ಏನಾದರೂ ಮತ್ತು ಒಳ್ಳೆ ಕೆಲಸ ಮಾಡಲಿಕ್ಕೆ ಏನು ಸಾಧ್ಯದ. ಈ 90% ಜನ ಏನದಾರಲ್ಲ ಪಾಪ ಬಡತನ ರೇಖೆನ ಅಂದರೆ ಅದರ ಅಲ್ಲಿ ಮೇಲೆ ಕೆಳಗೆ ಅದಾರ. ಲೋವರ್ ಮಿಡಲ್ ಕ್ಲಾಸ ಅಥವಾ ಹೈಯರ್ ಪೂವರ್ ಕ್ಲಾಸ ಅವ್ರೊಳಗೆ ಒಂದಿಷ್ಟು ಏನೋ ಅದ. ಒಟ್ಟು 90% ಜನ ಇದ್ದಾರೆ. ಕಾರ್ಮಿಕರು, ಕೂಲಿಕಾರರು ಅವ್ರನ್ನ ಕುಡ್ಕೊಂಡು ಅವ್ರು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ತರೋದಕ್ಕೆ ಸಾಧ್ಯ ಮಾಡಬೇಕು. ಸಿದ್ದರಾಮಯ್ಯ ಮಾಡಲಿ, ಬೇಡ ಇನ್ನು ಮುಂದೆ ಏನೋ ಡಿ ಕೆ ಶಿ ಅವ್ರು ಬಂದು ಡಿ ಕೆ ಶಿ ಅವ್ರು ಮಾಡಲಿ ಅನ್ನೋದು ಸಹಜ ಎಲ್ಲರ ಅಭಿಪ್ರಾಯ. ಆದರೆ ಅದೆಲ್ಲ ಬಿಟ್ಬಿಟ್ಟು ಎದ್ದ ತಕ್ಷಣ ನನ್ನ ನೆಕ್ಕಿ ನಾನು ಗೌರ್ಮೆಂಟ್ ಮಾಡ್ತೀನಿ, ನಾನು ಮಾಡ್ತೀನಿ ಅಂಥೇಳಿ ಇಬ್ಬರು ಒಂದು ಕಚ್ಚಾಡೋದು ಅಥವಾ ಅವ್ರ ಹಿಂಬಾಲಕರು ಮಾತಾಡೋದು 2 ತಪ್ಪು ಅಂತ ಈ ಸಂದರ್ಭ ಹೇಳ್ತಾ, ಕಾಂಗ್ರೆಸ್ ಇವತ್ತೇನಾದರೂ ಆಳದಲ್ಲಿ ಇರಬೇಕಾಯಿತು ಅಥವಾ ಭವಿಷ್ಯದಲ್ಲಿ ಉಳಿಬೇಕಾಯಿತು ಅಂದ್ರೆ ಒಕ್ಕಟ್ಟಾಗಿದ್ದರೆ ಮಾತ್ರ ಉಳಿತದೆ. ಈ ರೀತಿ ಕಾಟ ಮಾಡಿ ಏನಾದರೂ BJP ಅನುಕೂಲ ಮಾಡಿಕೊಟ್ರೆ ಮುಂದಿನ ದಿನದಲ್ಲೇ ಕಾಂಗ್ರೆಸ್ ಮುಗೋದಂಗೆ ಪರಿಸ್ಥಿತಿ. ಇನ್ನು ಮತ್ತೆ ರಿಗೇನ್ ಆಗಬೇಕಾಗಿದ್ರೆ
ಮರಳಿ ಅಧಿಕಾರ ಪಡಿಬೇಕಾದ್ರೆ ಮತ್ತೆ 20 ವರ್ಷ ಅಷ್ಟರೊಳಗೆ ಸಿದ್ದರಾಮಯ್ಯ ಹೋಗಿರ್ತಾರೆ, ಅದ್ರ ಜೊತೆಗೆ ಡಿ ಕೆ ಶಿ ಅವರು ಹೋಗಿರ್ತಾರೆ, ಎಲ್ಲರೂ ಅವ್ರ ಮನೆಗೂ ಹೋಗಿ ಬಿಟ್ಟಿರ್ತಾರೆ. ವಯಸ್ಸು ಯಾರನ್ನೂ ಕೇಳೋದಿಲ್ಲ, ಸಮಯ ಯಾರನ್ನೂ ಕೇಳೋದಿಲ್ಲ ಅಂತ ಹೇಳ್ತಾ ಏನೋ ಆಗಲಿ ಇದು ಅವಶ್ಯಕತೆ ಯಜೇಂದ್ರಗೆ ನಮ್ಮ ಅಪ್ಪ 5 ವರ್ಷ ಅಂತೇಳಿ. ಅದೇ ಕಾಲಿಗೆ ಉತ್ತರ ಕೊಡೋದು ನಮ್ಮ ಇಕ್ಬಾಲ್ ಹುಸೇನ್ ಅವ್ರಿಗೂ ಬೇಕಾಗಿತ್ತ ಅನಗತ್ಯ ಮಾಡಿದ್ಮೇಲೆ ಡಿನ್ನರ್ ಪೊಲಿಟಿಕ್ಸ್ ಈಗ ಅವಶ್ಯ ಅದನ್ನು ಅದು ಈ ಸಿ ಎಮ್ ಕುರ್ಚಿ ಚರ್ಚೆ ಮಾಡುವಂಥದ್ದು. DMC ನೀವು ಡಿನ್ನರ್ ಮಾಡಿರಿ ಮತ್ತೆ ಮಾಡಿರಿ, ಡಿನ್ನರ್ ಮಾಡಿದ್ರಿಂದ ಸಿ ಎಮ್ ಉಷಾಬ್ರು ಎಲ್ಲೇ ಬಿಟ್ಟು ಹೋದ್ರಪ್ಪ ಅಂತಂದ್ರೆ ಅದು ಬಿಟ್ಟುಬಿಟ್ರಪ್ಪ ಅಂದ್ರೆ ಸ್ಥಾನ ಹೋಗ್ತದೆ. ನೋಡೋಣ ಏನಾಗ್ತದೆ ಆಗಲಿ. ಯಾಕಂದ್ರೆ ಕಾಂಗ್ರೆಸ್ಸಿನ ಕೆಟ್ಟ ದಿನಗಳೇನೋ ಹೋಗಿಲ್ಲ ಅಂತ ಅನ್ನಿಸ್ತದೆ. ಯಾರಿಗೆ ಗೊತ್ತು ಏನಾಗ್ತದೆ. ಅದರೊಬ್ಬ ಪ್ರಬಲ ರಾಹುಲ್ ಗಾಂಧಿ ನಾಯಕಾಗಿ ಬೆಳೀತಾ ಇದ್ದಾರೆ ಅನ್ನೋದು ಇಬ್ಬರು ನಾಯಕರಿಗೆ ಗೊತ್ತಿರಬೇಕಾಗ್ತದೆ. ಯಾಕಂದ್ರೆ ಒಂದು ವೇಳೆ ಇವತ್ತಿರೋದು ಕಾಂಗ್ರೆಸ್ ದಿವಾಳಿ ಅಂದರೆ ಇವರಿಬ್ಬರು ಕಾರಣ ಆಗ್ತಾರೆ, ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.